ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಫಿಕ್ಸ್ ಕಾವೇರಿ ತೀರ್ಪಿನ ಬೆನ್ನಲ್ಲೇ ಸೆಟೆದು ನಿಂತಹ ಸಂಘಟನೆಗಳು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಫಿಕ್ಸ್ ಕಾವೇರಿ ತೀರ್ಪಿನ ಬೆನ್ನಲ್ಲೇ ಸೆಟೆದು ನಿಂತ ಸಂಘಟನೆಗಳು. ಮಹದಾಯಿ ಹೋರಾಟಗಾರರ ಜೊತೆಗೆ ವಾಟಾಳ್ ಚರ್ಚೆ. ನಾವು ಬಂದ್ ಮಾಡ್ತೀವಿ ಎಂದಿರುವಂತಹ ವಾಟಾಳ್. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ವಾಟಾಳ್ ಹೇಳಿಕೆ. ಯಾರು ಬೆಂಬಲವನ್ನ ನೀಡಲಿ ಬಿಡಲಿ, ನಾವು ಬಂದನ್ನು ಮಾಡ್ತೇವೆ. ಬರೋರು ಬರ್ಲಿ, ಇಲ್ಲ ಅಂತಂದ್ರೆ ಸಮಸ್ಯೆ ಹರಿಯಲ್ಲ, ಇದು ನಾವು ಮಾಡ್ತೀವಿ ಹೋರಾಟವನ್ನ. ಸಮಿತಿ ಹೇಳಿದ ತಕ್ಷಣವೇ ಯಾಕೆ ನೀರನ್ನ ಬಿಡಬೇಕು, ಮೇಕೆದಾಟು ಮಹದಾಯಿ ಸಮಸ್ಯೆ ಬಗೆಹರಿಬೇಕು. ಬೆಳಗಾವಿ ಟು ಚಾಮರಾಜನಗರದವರೆಗೆ ಬೆಂಬಲ ಇದೆ, ಬಂದ್ ಫಿಕ್ಸ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಹೇಳಿಕೆಯನ್ನ ನೀಡ್ತಾರೆ. ಬೆಳಗಾವಿ ಟು ಚಾಮರಾಜನಗರ ಬಂದ್ ಆಗುತ್ತೆ, ಕರ್ನಾಟಕ ಬಂದ್ ಆಗುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಇನ್ನು ಸಾಕಷ್ಟು ಸಂಘಟನೆಗಳು ಕೂಡ ಅವರ ಜೊತೆಗೆ ನಿಂತ್ಕೊಳ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಕಳಿಸಲ್ಲ ಅಂತ ಹೇಳಿ ಏನ್ ಹೇಳಿದ್ರು ಕೇಳಿಸ್ಕೊಬೇಕು. ಅದಕ್ಕೆ ಒಪ್ಪಿಲ್ಲ. ಅವ್ರು ಹೇಳಿದ್ದೇನೆ, ಬೇಡಿ, ಒಂದು ಬಂದ್ ಮಾಡೋದ್ರಿಂದ ಇಡೀ ದೇಶಕ್ಕೆ ಹೋಗುತ್ತೆ ಸುದ್ದಿ, ರಾಜ್ಯದ ಎಲ್ಲ ಕಡೆ ಹೋಗುತ್ತೆ, ಶಕ್ತಿ ಬರುತ್ತೆ ಹೋರಾಟಕ್ಕೆ. ಸುಮ್ಮನೆ ಏನೋ ಒಂದು ಮೆರವಣಿಗೆ ಮಾಡೋದಾಗಲ್ಲ, ಬಂದಂದಾಗ ಭಾರಿ ಶಕ್ತಿ ಬರುತ್ತೆ ಅಂತ ಅವ್ರಿಗೆ ಹೇಳಿದ್ದೀನಿ. ಶಿವಕುಮಾರ್ ಇನ್ನೂ ನನ್ನ ಹತ್ರ ಮಾತಾಡಿದ್ರೆ ನಾನು ಬಂದ್ಗೆ ನೀವೇ ಬಂದು ಉದ್ಘಾಟನೆ ಮಾಡಿ ಅಂತೇಳಿ ಅವರನ್ನು ಕರಿತೇನೆ. ಅವ್ರು ಹೇಳಿಲ್ಲ. ಪೊಲೀಸ್ನವ್ರು ಪೊಲೀಸು ಅಧಿಕಾರಿಗಳು ಭಾರಿ ಒತ್ತಾಯ ಮಾಡ್ತಾನೆ ಹೇಳಿ ಅವರಿಗೆ ನಾನು ಮನವರಿಕೆ ಮಾಡಿದ್ದೀನಿ. ಬಂದಾಗುತ್ತೆ, ಶಾಂತಿಯುತವಾಗುತ್ತೆ, ಎಲ್ಲೂ ಗಲಾಟೆಯಾಗಿಲ್ಲ, ನೀವೇನು ಭಯಪಡಬೇಕಾಗಿಲ್ಲ, ಮಾಡ್ತೀವಿ ಅಂತ ಹೇಳಿ ಬಂದೇ ಇರ್ತೀವಿ ಪೂರ್ಣ. ಹೌದು, ಇದು ಬರೀ ಕಾವೇರಿ ಒಂದೇ ಅಲ್ಲ, ಈ ಬಂದು ಮಾಡ್ತಾ ಇದ್ದಾರೆ, ಅದೊಂದೇ ಅಲ್ಲ. 13ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, 13ನೇ ತಾರೀಕೆ ಬರುತ್ತೆ ಸುಪ್ರೀಂ ಕೋರ್ಟ್ಗೆ. ತಮಿಳುನಾಡಿನವ್ರು ಹೋಗಿದ್ದಾರೆ, ಅದು ನಮ್ಮ ಬಂದ ದಿವಸವೇ ಬರುತ್ತೆ. ಅಸೆಂಬ್ಲಿ ಬಂದ ದಿವಸವೇ ಅಸೆಂಬ್ಲಿ ಕರೆದಿದ್ದಾರೆ. ಆ ದೃಷ್ಟಿಯಿಂದ ಆ ಸಮಿತಿಯವರು ಸಂಪೂರ್ಣ ಇದುವರೆಗೂ ತಮಿಳುನಾಡು ಪರವೇ ಅವರಿರೋದು, ನಮ್ಮ ಪರ ಇಲ್ಲ. ಆದರೂ ಅದೇನು ಕರೆದಿದ್ದಾರೆ ನೋಡೋಣ. ಅದು ಬರೀ ಕಾವೇರಿಗೆ, ಪಕ್ಕದ ಕಬಿನಿಗೂ ಅಲ್ಲ, ಇಲ್ಲಿ ಮಹದಾಯಿಗೂ ಅಲ್ಲ. ಮಹದಾಯಿಗೆ ಅನ್ಯಾಯ ಮಾಡಿದ್ರು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ, ಕೇಂದ್ರ ಸರ್ಕಾರ